ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಇಲ್ಲಿನ ರೇಡಿಯೇಷನ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅಚ್ಯುತ್ ನಾಯ್ಕ್ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟ್ರೇ, ಈಗ ನಾವು ಇವತ್ತು ಮಾತಾಡಲಿಕ್ಕಿರುವಂತಹ ವಿಷಯ ಪ್ರಾಸ್ಟೇಟ್ ಕ್ಯಾನ್ಸರ್ ಕುರಿತಾಗಿರುವಂಥದ್ದು. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಮಾತಾಡುವ ಮುಂಚೆ ಈ ಪ್ರಾಸ್ಟೇಟ್ ಅಂತ ಹೇಳಿದರೆ ಏನು, ಮಾನವನ ದೇಹದ ಯಾವ ಭಾಗ ಆಗಿರುತ್ತೆ ಮತ್ತು ಇದರ ಒಂದು ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಮೊದಲು ನಮಗೆ ತಿಳಿಸಿಕೊಡಿ. ಸೊ ಪ್ರಾಸ್ಟೇಟ್ ಅಂದರೆ ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿ ಅಂತ ಹೇಳ್ಬೋದು. ಸೊ ಇದು ನಮ್ಮ ಯೂರಿನರಿ ಬ್ಲಾಡರ್ ಅಂತ ಹೇಳ್ತೀವಿ. ಯೂರಿನರಿ ಬ್ಲಾಡರ್ ಅಂದರೆ ಮೂತ್ರದ ಸಂಜಿ. ಸೊ ಅದು ಯೂರಿನ್ ಸ್ಟೋರ್ ಮಾಡಲಿಕ್ಕೆ ಇರೋದು. ಸೊ ಯೂರಿನರಿ ಬ್ಲಾಡರ್ ಈಗ ನೀವು ಅದು ಬಲೂನ್ ಥರ ಒಂದು ಇಮ್ಯಾಜಿನ್ ಮಾಡಿದರೆ, ಅದು ಬಲೂನದು ಮೌತಲ್ಲಿ ಅಂದರೆ ಎಲ್ಲಿಂದ ಅದು ಗಾಳಿ ಬರ್ತದೆ ಆ ಪೈಪ್ ಥರ ಇಮ್ಯಾಜಿನ್ ಮಾಡಿದರೆ, ಅದು ಪೈಪ್ ಅಲ್ಲಿ ಸುತ್ತು ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಇರ್ತದೆ. ಸೊ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂದರೆ ಇಟ್ ಈಸ್ ಮೇಲ್ಸಲ್ಲಿ ಎಷ್ಟೇ ಇರುವುದು, ಇದು ಫಿಮೇಲ್ಸಲ್ಲಿ ಇಲ್ಲ. ಸೊ ಅದು ಹೇಗಿರ್ತದೆ ಅಂದರೆ ಎರಡು ಭಾಗ ಥರ, ಎರಡು ಲೋಬ್ಸ್ ಅಂತ ಹೇಳ್ತೀವಿ. ಸೊ ಎರಡು ಲೋಬ್ಸ್ ಇರ್ತದೆ ಅದಕ್ಕೆ ಯೂರಿನರಿ ಬ್ಲಾಡರಲ್ಲಿ ಸುತ್ತು. ಇದರದ್ದು ಫಂಕ್ಷನ್ ಏನಂತ ಕೇಳಿದರೆ, ಈಗ ಮೇಲ್ಸಲ್ಲಿ ಇದು ಸೀಮೆನ್ ಪ್ರೊಡಕ್ಷನಲ್ಲಿ ಹೆಲ್ಪ್ ಆಗ್ತದೆ ಆ್ಯಂಡ್ ಇಂಟರ್ನ್ ಅದು ರೀಪ್ರೊಡಕ್ಷನ್ ಹೀಗೆ ಕೂಡ ಹೆಲ್ಪ್ ಆಗ್ತದೆ ಪ್ರಾಸ್ಟೇಟ್ ಗ್ಲ್ಯಾಂಡದು ಸೆಕ್ರಿಷನ್ಸ್. ಅಂದರೆ ವಿಶೇಷವಾಗಿ ಗಂಡಸರಲ್ಲಿ ಕಂಡು ಬರುವಂತಹ ಒಂದು ದೇಹದ ಭಾಗ ಅಂತ ನಾವು ಅಂದ್ಕೋಬಹುದು. ಹೌದು. ಈಗ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ನಾವು ಕೇಳ್ತೇವೆ. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದರೆ ಏನು, ಇದು ಹೇಗೆ ಬರುತ್ತೆ, ಅದರದ್ದು ರಿಸ್ಕ್ ಫ್ಯಾಕ್ಟರ್ಸು, ಇದರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗ್ತದೆ ಅಂತ ಹಾಗೆ ಇನ್ನು ಅದು ರಿಸರ್ಚಲ್ಲಿ ಏನು ತಿಳಿಸ್ಲಿಲ್ವ ನಮಗೆ. ಸೊ ಈಗ ಓರಲ್ ಕ್ಯಾನ್ಸರ್ ಅಂತ ಹೇಳಿದರೆ, ಬಾಯಲ್ಲಿ ಇರೋದು ಕ್ಯಾನ್ಸರ್, ತಂಬಾಕು ಅಂಥದ್ದೆಲ್ಲ ತಗೊಂಡಿದ್ರೆ, ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ದಟ್ ಓರಲ್ ಕ್ಯಾನ್ಸರ್ ಬರಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಇಲ್ಲ. ಬಟ್ ಏಜ್ ಜಾಸ್ತಿ ಆಗುವಾಗ, ವಯಸ್ಸು ಜಾಸ್ತಿ ಆಗುವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದರೆ, ಈಗ ಒಂದು 50 60ಕ್ಕಿಂತ ಜಾಸ್ತಿ ಏಜ್ ಇರುವವರಿಗೆ ಅದು ನ್ಯಾಚುರಲ್ ಆಗಿ ಪ್ರಾಸ್ಟೇಟ್ದು ಸೈಜ್ ಉಂಟಲ್ಲ, ಗ್ಲ್ಯಾಂಡದು ಸೈಜ್ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದು ಜಾಸ್ತಿ ಆಗ್ತಾ, ಅದು ನಾರ್ಮಲ್ ಪ್ರಾಸೆಸ್. ಸೊ ಜಾಸ್ತಿ ಆಗ್ತಾ ಹೋಗುವಾಗ ನಾನು ಹೇಳಿದ ಥರ ಅದು ಯೂರಿನರಿ ಬ್ಲಾಡರ್, ಮೂತ್ರ ಸಂಜಿಗೆ ಸುತ್ತಮುತ್ತ ಇರ್ತದಲ್ಲ, ಸೊ ಅದಕ್ಕೆ ಆ ಟೈಮಲ್ಲಿ ಮೂತ್ರದ್ದು ಹೋಗಲಿಕ್ಕೆ ತೊಂದರೆ, ಹಾಗೆ ಸಿಮ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಈಗ ಇದು ನಾರ್ಮಲ್ ಆಗಿ ಪ್ರಾಸೆಸ್ ಇರ್ತದೆ, ಅದು ಪ್ರಾಸ್ಟೇಟ್ ಗ್ಲ್ಯಾಂಡದು ಸೈಜ್ ಏಜ್ ಜಾಸ್ತಿ ಆಗುವಾಗ ಜಾಸ್ತಿ ಆಗೋದು. ಸೊ ಅಂಥದ್ದಲ್ಲಿ ಜಾಸ್ತಿ ಆಗುವಾಗ ಅದರದ್ದೊಂದು ಸಣ್ಣ ಭಾಗದಲ್ಲಿ ಕ್ಯಾನ್ಸರ್ ಅಂತ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಹಾಗೆ ಅದು ಬರೋದು ಆ್ಯಸ್ ಎ ನ್ಯಾಚುರಲ್ ಪ್ರೋಸೆಸ್ ಬರೋದು. ಬಟ್ ಇಂಥದ್ದಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹಾಗೆ ಅಂತ ಇಲ್ಲ. ಬಟ್ ಅದರ್ ದೆನ್ ದಟ್ ಹೇಳಿದರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಪ್ರಾಸ್ಟೇಟ್ ಕ್ಯಾನ್ಸರ್ದು ಹಾಗೆ ಮತ್ತೆ ಬರಲಿಕ್ಕೆ ಚಾನ್ಸಸ್ ಇವರದಲ್ಲಿ ಪಾಪ್ಯುಲೇಷನಲ್ಲಿ ಜಾಸ್ತಿ, ಅಂದರೆ ಆನುವಂಶಿಕವಾಗಿ ಬರುವಂಥ ಸಾಧ್ಯತೆಗಳಿದೆ ಅಂತ ಇದೆ. ಹೌದು, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ. ಈಗ ತಾವು ಹೇಳಿದ್ರಿ ಇದಕ್ಕೊಂದು ರಿಸ್ಕ್ ಫ್ಯಾಕ್ಟರ್ ಅಂತ ಐಡೆಂಟಿಫೈ ಇನ್ನೂ ಮಾಡಿಲ್ಲ ಅಂತ. ಹಾಗಾದರೆ ರಿಸ್ಕ್ ಫ್ಯಾಕ್ಟರ್ ಇರುವಂತಹ ಏಜ್ ಗ್ರೂಪನ್ನು ಏನಾದರೂ ಐಡೆಂಟಿಫೈ ಮಾಡಬಹುದಾ? ಏಜ್ ಗ್ರೂಪ್ ಅಂದರೆ ಒಂದು ಜನರಲಿ ನಾರ್ಮಲ್ ಪಾಪ್ಯುಲೇಷನಲ್ಲಿ ನಾವು ಏನಂದರೆ ಒಂದು 50 ಜಾಸ್ತಿ ಹೋಗುವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋದಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು. ಒಂದು 60 ಜಾಸ್ತಿ ಇರುವಾಗ ಇನ್ನೂ ಅದು ಜಾಸ್ತಿ ಆಗ್ತದೆ. ಸೊ ಆ್ಯಸ್ ದ ಏಜ್, ವಯಸ್ಸು ಜಾಸ್ತಿ ಆಗುವಾಗ ಅದರದ್ದು ಚಾನ್ಸಸ್ ಜಾಸ್ತಿ ಆಗ್ತದೆ. ಹಾಗೆ ಈಗ ಇದರ ಒಂದು ಲಕ್ಷಣಗಳು ಏನೆಲ್ಲ ಇರ್ತವೆ? ಲಕ್ಷಣಗಳು ಅಂದರೆ, ಇದು ಯೂರಿನರಿ ಬ್ಲಾಡರ್ದು ಸುತ್ತಮುತ್ತ ಇರ್ತದಲ್ಲ, ಸೊ ಅದಕ್ಕೆ ಮೇನ್ಲಿ ಮೂತ್ರ ಹೋಗಲಿಕ್ಕೆ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಅಂದರೆ ಒಂದಂದರೆ ಮೂತ್ರ ಬಿಟ್ಟು ಬರೋದು, ಇಲ್ಲ ಅಂದರೆ ಮತ್ತೆ ಮೂತ್ರ ಹೋಗಲಿಕ್ಕೆ ಅಂತ ಒಂದು ಫೀಲಿಂಗ್ ಬರೋದು. ಮೂತ್ರ ಪಾಸ್ ಮಾಡಿದ ಮೇಲೆ ಕೂಡ ಇಲ್ಲ, ಸ್ವಲ್ಪ ಉಳಿದಿದೆ, ಇನ್ನೂ ನನಗೆ ಹೋಗಬೇಕು ಟಾಯ್ಲೆಟಿಗೆ ಅಂತ ಅನಿಸೋದು. ರಾತ್ರಿ ನಿದ್ದೆಯಲ್ಲಿ ಎದ್ದು ಅಟ್ಲೀಸ್ಟ್ ಒಂದು 3-4 ಸಲ ಹೋಗಬೇಕು, ಹಾಗೆ ಒಂಥರ ಸಿಮ್ಟಮ್ಸ್ ಇರ್ತದೆ. ಇಲ್ಲಾಂದರೆ ಮೂತ್ರ ಮಾಡುವಾಗ ನೋವಿರಬಹುದು, ಕೆಲವರಿಗೆ ರಕ್ತ ಕೂಡ ಸ್ವಲ್ಪ ಡ್ರಾಪ್ ಆಗಿ ಬೀಳ್ಬಹುದು ಯೂರಿನಲ್ಲಿ. ಈ ಎಲ್ಲ ಲಕ್ಷಣಗಳು ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ರೆ ಮಾತ್ರ ಬರುವಂತಹದ್ದು ಅಥವಾ ಬೇರೆ ಕಾರಣಗಳಿಂದನೂ ಈ ಲಕ್ಷಣಗಳು ಇರಬಹುದಾ? ಇದು ಪ್ರಾಸ್ಟೇಟಲ್ಲಿ ಸಂಬಂಧಪಟ್ಟದು. ಯಾವುದಾದ್ರೂ ತೊಂದರೆ ಇದ್ರೆ ಕ್ಯಾನ್ಸರ್ ಬೇಕಂತ ಇಲ್ಲ. ಎನಿ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ಈ ಥರ ಪ್ರಾಬ್ಲಮ್ಸ್ ಬರ್ಬೋದು. ಬಟ್ ಪ್ರಾಬ್ಲಮ್ಸ್ ಬರುವಾಗ ಅದು ನೀವು ಇಗ್ನೋರ್ ಮಾಡಬೇಡ. ಅಂದರೆ ಅದು ಯಾವುದಾದ್ರೂ ನಿಮ್ಮ ಯೂರಾಲಜಿಸ್ಟಿಗೆ, ಮೂತ್ರದ ಡಾಕ್ಟರಿಗೆ, ಇಲ್ಲಾಂದರೆ ನಿಮ್ಮ ಫಿಸಿಷಿಯನ್ ಡಾಕ್ಟರಿಗೆ ನೀವು ಕನ್ಸಲ್ಟ್ ಮಾಡಬೇಕು ಅಂತ.
ಅದು ಕನ್ಸಲ್ಟ್ ಮಾಡಿ ಅದರದ್ದು ಟೆಸ್ಟ್ಸ್ ತಪಾಸೆಲ್ಲ ಮಾಡಿದ ಮೇಲೆ ಮತ್ತೆ ನಾವು ನೋಡಬೇಕಾಗ್ತದೆ ಯಾಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ. ಹಾಗೆ ಈಗ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡ್ತೀರಾ ನೀವು? ಸೊ ಜನರಲಿ ಒಂದ್ಸಲ ಈ ಥರ ತೊಂದರೆ ಬಂದರೆ ಫಸ್ಟಾಗಿ ಅವರಿಗೆ ಯೂರಿನ್ ಟೆಸ್ಟ್ ಮಾಡ್ತೀವಿ. ಅಂದರೆ ಯೂರಿನಲ್ಲಿ ಏನಾದರೂ ಇನ್ಫೆಕ್ಷನ್ ಉಂಟಾ ಹಾಗೆ ಅಂತ ನೋಡಲಿಕ್ಕೆ. ಇಲ್ಲಾಂದರೆ ಅದರ ಜೊತೆಗೇನೆ ನಾವು ಕೆಲವೊಮ್ಮೆ ಸೋನೋಗ್ರಫಿ ಅಂತ ಮಾಡ್ತೀವಿ. ಸೋನೋಗ್ರಫಿ ಅಂದರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳೋದು. ಸೊ ಅದು ಹೊಟ್ಟೆದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡೋದು. ಸೊ ಅದು ಸ್ಕ್ಯಾನಲ್ಲಿ ನಮಗೆ ಅದು ಈಗ ಫಸ್ಟ್ ಅವರು ಸ್ಕ್ಯಾನ್ ಮಾಡುವಾಗ ಫುಲ್ ಬ್ಲ್ಯಾಡರಲ್ಲಿ ಇಲ್ಲ ನೀರೆಲ್ಲ ಕುಡಿದ ಮೇಲೆ ಒಂದು 1/2 to 45 minutes ನಂತರ ಫಸ್ಟ್ ಸ್ಕ್ಯಾನ್ ಮಾಡಿ ಯೂರಿನ್ ಬ್ಲ್ಯಾಡರ್ ಫುಲ್ ಆಗುವಾಗ ನೋಡ್ತೀವಿ. ಅದಾದ ಮೇಲೆ ಅವರಿಗೆ ಪೇಷಂಟಿಗೆ ಯೂರಿನ್ ಬ್ಲ್ಯಾಡರ್ ಪೂರ್ತಿ ಎಂಟಿ ಮಾಡಿ ಬರಲಿಕ್ಕೆ ಹೇಳ್ತೀವಿ. ಅದು ಎಂಟಿ ಮಾಡಿದ ಮೇಲೆ ಎಷ್ಟು ಯೂರಿನ್ ಉಳಿದಿದೆ ಬ್ಲ್ಯಾಡರಲ್ಲಿ ಅಂತ ನೋಡ್ತೀವಿ ಸ್ಕ್ಯಾನಲ್ಲಿ. ಇದೆಲ್ಲ ಸೋನೋಗ್ರಫಿಯಲ್ಲಿ ಮಾಡೋದು. ಅದರ ಜೊತೆನೆ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ನೋಡ್ತೀವಿ. ಸೊ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಪೇಷಂಟ್ಸಿಗೆ ಬರೋದು ಯೂರಿನರಿ ಪ್ರಾಬ್ಲಮ್, ಬಟ್ ಅದು ಯೂರಿನರಿ ಪ್ರಾಬ್ಲಮ್ ಪ್ರಾಸ್ಟೇಟಿಂದ ಬಂದಿತ್ತಾ ಬೇರೆ ಯಾವುದು ಕಾರಣಕ್ಕಾಗಿ ಬಂದಿದ್ವಾ ಅಂತ ನೋಡಲಿಕ್ಕೆ ಇದು ಸೋನೋಗ್ರಫಿ ಮಾಡಿ ನೋಡೋದು. ಗ್ಲ್ಯಾಂಡ್ದು ಸೈಜ್ ಜಾಸ್ತಿ ಇದೆ ಅಂತ ನೋಡಿ ಹೇಳಿದರೆ ಸ್ಕ್ಯಾನಲ್ಲಿ ದೆನ್ ಒಂದು ಬ್ಲಡ್ ಟೆಸ್ಟ್ ಅಂತ ಇರ್ತದೆ. ಅದು ಬ್ಲಡ್ ಟೆಸ್ಟ್ ಒಂದು PSA ಅಂತ ಹೇಳ್ತೀವಿ, ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ ಹೇಳ್ತೀವಿ ಅದು ಬ್ಲಡ್ ಟೆಸ್ಟಿಗೆ. ಸೊ ಅದು ಬ್ಲಡ್ ಟೆಸ್ಟ್ ಮತ್ತೆ ಮಾಡ್ತೀವಿ. ಅದು ಬ್ಲಡ್ ಟೆಸ್ಟ್ದು ನಾರ್ಮಲ್ ವ್ಯಾಲ್ಯೂ 2 ಆ ಥರ 2 ಕಡಿಮೆ ಇರಬೇಕು. ಸೊ 2 ಜಾಸ್ತಿ ಇದ್ದರೆ ದೆನ್ ಯಾವುದಾದ್ರೂ ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇಲ್ಲ ಕ್ಯಾನ್ಸರ್ದು ಪ್ರಾಬ್ಲಮ್ ಇರಬಹುದು ಅಂತ ಹೇಳ್ತೀವಿ. ಹಾಗೆ ಈಗ ಈ ಲಕ್ಷಣಗಳು ಯಾವ ಹಂತದಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ ಡಾಕ್ಟ್ರೇ? ಸೊ ಇದು ಆಲ್ರೆಡಿ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗುವಾಗಲೇ ಇದು ಸಿಂಪ್ಟಮ್ಸ್ ಪದೇ ಪದೇ ಬರಲಿಕ್ಕೆ ಶುರು ಆಗ್ತದೆ. ಬಟ್ ಮೇಜರ್ ಆಗಿ ಇದು ಪರ್ಸಿಸ್ಟೆಂಟ್ ಆಗಿ ಇರ್ತದೆ. ಅಂದರೆ ಅದು ಸಿಂಪ್ಟಮ್ ಒಂದು ತಿಂಗಳು 2 ತಿಂಗಳಕ್ಕಿಂತ ಜಾಸ್ತಿ ಇದ್ದರೆ ಹಾಗಿರುವಾಗ ನಾವು ಅದು ಇಗ್ನೋರ್ ಮಾಡಬಾರ್ದು ಅಂತ. ಕೆಲವೊಮ್ಮೆ ಯೂರಿನ್ ಇನ್ಫೆಕ್ಷನಿಂದ ಇರಬಹುದು, ಬಟ್ ಯೂರಿನ್ ಇನ್ಫೆಕ್ಷನಿಂದ ಈ ಥರ ಪ್ರಾಬ್ಲಮ್ಸ್ ಬಂದರೆ ಅದು ಒಂದು 1 or 2 ವೀಕ್ಸಲ್ಲಿ 1-2 ವಾರದಲ್ಲಿ ಅದು ತಾನ ಸರಿ ಆಗ್ತದೆ. ಈಗ ಈ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಏನಾದರೂ ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದೆ. ಅದೇ ನಾನು ಹೇಳಿದೊಂದು ಬ್ಲಡ್ ಟೆಸ್ಟ್, ಅದು PSA ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ ಹೇಳ್ತೀವಿ. ಸೊ ಆ ಟೆಸ್ಟ್ ನಾವು ಮಾಡಿಸ್ಬೋದು. ಸೊ ಯಾರು ಮಾಡಿಸ್ಬೇಕು ಇದನ್ನ? ಇದು ಟೆಸ್ಟ್ ಆಕ್ಚುಲಿ ಇದು ವೆಸ್ಟ್ ಅಲ್ಲಿ ಅಮೆರಿಕಾದಲ್ಲಿ ಇಲ್ಲಾಂದ್ರೆ UK ಅಲ್ಲಿ ಎಲ್ಲ ನೋಡಿದ್ರೆ ಅವ್ರದ್ದು ಪ್ರಾಸ್ಟೇಟ್ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇರ್ತದೆ. ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಬರುವುದಕ್ಕೆ ಮುಂಚೆನೆ ಇಲ್ಲ ಅಂದ್ರೆ ಕ್ಯಾನ್ಸರ್ದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದು ಗಡ್ಡೆ ಚಿಕ್ಕದಿರುವಾಗಲೇ ಡಿಟೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ನಾವು ಮಾಡೋದು. ಸೊ ಬಟ್ ಇಂಡಿಯಾದಲ್ಲಿ ಅದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರಿಗೆ. ಸೊ ಅದು ಹೇಗೆ ಮಾಡೋದಂತ ಹೇಳಿದರೆ ಇದು ನಾರ್ಮಲ್ ಆಗಿ ಇರೋದು ಮನುಷ್ಯರಿಗೆ 50 ಮೇಲ್ಸಿಗೆ ಆ್ಯಕ್ಚುಲಿ ಗಂಡಸರಿಗೆ 50 years ಆ್ಯಂಡ್ ಅಬವ್ ಅವರಿಗೆ ಇದು ಟೆಸ್ಟ್ ಮಾಡೋದು. ಸೊ ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿದರೆ ಸಪೋಸ್ ಅದು 2 ಕಡಿಮೆ ಇದ್ದರೆ 2 to 2.5 ಅದಕ್ಕಿಂತ ಕಡಿಮೆ ಇದ್ದರೆ ಏನು ಮಾಡಬೇಕಂತ ಇಲ್ಲ, 2 ವರ್ಷಕ್ಕೆ ಒಮ್ಮೆ ಮಾಡ್ತಾ ಇರಬೇಕು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಟೆಸ್ಟ್. ಇಲ್ಲ ಅದು 2.5 to 4 2.5 to 4 ಆ ರೇಂಜಲ್ಲಿ ಇದ್ದರೆ ಅವರು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. 4 ಜಾಸ್ತಿ ಇದ್ದರೆ ದೆರ್ ಇಸ್ ಅ ಹೈ ಚಾನ್ಸ್, ಜಾಸ್ತಿ ಚಾನ್ಸ್ ಇರ್ತದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ. ಹಾಗಿರುವಾಗ ದೆನ್ ಅವರು ಹೇಗೆ ಮಾಡ್ತಾರೆ ಅಂದರೆ ಸೋನೋಗ್ರಫಿ ಮಾಡ್ತಾರೆ, ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಪ್ರಾಸ್ಟೇಟ್ದು ಗ್ಲ್ಯಾಂಡ್ದು ಸರಿಯಾಗಿ ನಮಗೆ ಕಾಣ್ತದೆ. ಸೊ ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಮಾಡ್ತಾರೆ. ಅದಾದ ಮೇಲೆ MRI ಕೂಡ ರೆಕಮೆಂಡ್ ಮಾಡಬಹುದು ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡಲ್ಲಿ ಏನಾದರೂ ಕಾಣ್ತಿದ್ರೆ. ಈಗ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆ ಮಾಡುವಾಗ ಜನರಲ್ಲಿ ಒಂದು ಮನಸ್ಸಲ್ಲಿರ್ತದೆ, ಅದು ತುಂಬ ನೋವಿರುತ್ತೆ, ಪೇನ್ಫುಲ್ ಆಗಿರುತ್ತೆ ಅಂತ. ಏನು ಹೇಳ್ತೀರಾ ಡಾಕ್ಟ್ರೆ? ನಾನು ಹೇಳಿದ ಥರ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಮಾಡೋದು ಬ್ಲಡ್ ಟೆಸ್ಟ್. ಯಾವುದು ರೀತಿಯಲ್ಲಿ ಇನ್ವೇಸಿವ್ ಆಗಿ ಟೆಸ್ಟ್ ಮಾಡೋದಿಲ್ಲ, ಸೂಜಿ ಹಾಕಿ ಬಯೋಪ್ಸಿ ತೆಗೆಯೋದು. ಸೊ ಯಾವುದು ಅದರ ನೋವು ಇಲ್ಲಾಂದರೆ ಅದು ಟೆಸ್ಟಿಂದ ಸೈಡ್ ಇಫೆಕ್ಟ್ ಹಾಗೆ ಅಂತ ಆಗ್ಲಿಕ್ಕಿಲ್ಲ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್ ಲೈಕ್ ಅ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಟೆಸ್ಟ್. ಸೊ ಅದರಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಅಷ್ಟೇ ಮತ್ತೆ ಸ್ಕ್ಯಾನ್ ಅದೆಲ್ಲ ಮಾಡೋದು. ಪ್ರಾಸ್ಟೇಟ್ ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡಿದ ನಂತರ ಈ ಟ್ರೀಟ್ಮೆಂಟ್ ಯಾವ ಥರ ಇರ್ತದೆ, ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಇದಕ್ಕೆ?
ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಜ್ ಇರ್ಬೋದು. ಸ್ಟೇಜಿಂಗ್ ಅಂದರೆ ಎಷ್ಟು ದೊಡ್ಡದು ಕ್ಯಾನ್ಸರ್ ಅಂತ ಬಂದಿದೆ, ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ವಲ್ಪ ಗ್ಲ್ಯಾಂಡ್ದು ಸ್ವಲ್ಪ ಹೊರಗೆ ಹೋಗಿದೆಯಾ ಇಲ್ವಾ ಅಂತ ಹಾಗೆ ಸ್ಟೇಜ್ ಇರ್ತದೆ. ಸೊ ಅರ್ಲಿ ಸ್ಟೇಜಲ್ಲಿ ಅಂದರೆ ಪ್ರಾಸ್ಟೇಟ್ ಗ್ಲ್ಯಾಂಡಲ್ಲಷ್ಟೇ ಅದು ಗಡ್ಡೆ ಇದೆ, ಹೊರಗೆ ಬೇರೆ ಯಾವುದೂ ಇಲ್ಲ, ಅದು ಒಂದೇ ಲೋಬಲ್ಲಿ, ಲೋಬ್ ಅಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ನಾನು ಹೇಳಿದ ಥರ 2 ಸೈಡ್ ಲೋಬ್ ಇರ್ತದೆ, ಒಂದೇ ಲೋಬಲ್ಲಿ ಇದೆ, ಚಿಕ್ಕದಿದೆ. ಹಾಗೆ ಇರುವಾಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ಸ್ ಭಾಳ ಸ್ಲೋ ಆಗಿ ಬೆಳೆಯುವುದು ಥರ ಕ್ಯಾನ್ಸರ್. ಸೊ ಇದು ಕೆಲವೊಮ್ಮೆ 5 ವರ್ಷ 10 ವರ್ಷ ಕೂಡ ಇದರಲ್ಲಿ ಹೋಗಿದ್ರೆ ಕೂಡ ಏನಾಗೋದಿಲ್ಲ. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ಮಾಡ್ತೀವಿ. ಆಕ್ಟಿವ್ ಸರ್ವೇಲೆನ್ಸ್ ಅಂದರೆ ಹೇಳಿದರೆ ಹೇಗಿರುತ್ತಂದರೆ ಅವರು PSA ಟೆಸ್ಟ್ ಮತ್ತು MRI ಅಥವಾ ಸೋನೋಗ್ರಫಿ ಮತ್ತು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಹಾಗೆ 3 ತಿಂಗಳಿಗೆ ಒಮ್ಮೆ ನಾವು ಅವರಿಗೆ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದರೆ ಒಂದಂದರೆ ಇಟ್ ಈಸ್ ಕ್ಯಾನ್ಸರ್ ಆಫ್ ಓಲ್ಡರ್ ಮೇಲ್ಸ್, 60-70ಕ್ಕಿಂತ ಜಾಸ್ತಿ ಇರುವ ಗಂಡಸರಿಗೆ ಬರುವುದು ಈ ಥರ ಕ್ಯಾನ್ಸರ್. ಇದು ಅವರಿಗೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ, ಅಂದರೆ ಕೆಲವರಿಗೆ ಡಯಾಬಿಟಿಸ್ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ಸ್ ಇರ್ತದೆ, BP ಇರ್ತದೆ, ಕೆಲವ್ರಿಗೆ ಸ್ಟ್ರೋಕ್ ಕೂಡ ಆಗ್ತದೆ. ಸೊ ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ಈ ಕ್ಯಾನ್ಸರ್ಗಿಂತ ಜಾಸ್ತಿ ಅವರಿಗೆ ಲೈಫ್ ಥ್ರೆಟ್ನಿಂಗ್ ಇರ್ತದೆ. ಬಿಕಾಸ್ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋಲಿ ಗ್ರೋಯಿಂಗ್, 5 ವರ್ಷ 10 ವರ್ಷ ಕೂಡ ಆಗ್ಬೋದು ಸಣ್ಣ ಸ್ಲೋಲಿ ಆಗಿ ಬಿಡೋದಕ್ಕೆ ಅಂತ ಹೇಳಿ. ಹಾಗೆ ಇರುವ ಪೇಷಂಟ್ಸಿಗೆ ಈ ಥರ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ತೀವಿ. ಇದು ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸಿಗೆ ಅಷ್ಟೇ. ಸೊ ಸಪೋಸ್ ಇದು PSA ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಅಟ್ಲೀಸ್ಟ್ ಒಂದು 10ಕ್ಕಿಂತ 20 ಆ ಥರ ರೇಂಜಲ್ಲಿ ಇದೆ, ಮತ್ತು ಅದು ಪ್ರಾಸ್ಟೇಟ್ ಕ್ಯಾನ್ಸರಿಂದ ಸ್ವಲ್ಪ ಹೊರಗೆ ಅದು ಗಡ್ಡೆ ಹೋಗಿದೆ ಅಂತ ಹೇಳಿದರೆ ಅವರಿಗೆ ಸರ್ಜರಿ ಮಾಡಿಸ್ಬೋದು. ಸರ್ಜರಿ ಅಂತ ಹೇಳಿದರೆ ಪ್ರಾಸ್ಟೇಟೆಕ್ಟಮಿ, ಅದು ಪ್ರಾಸ್ಟೇಟ್ದು ಗ್ಲ್ಯಾಂಡ್ ಫುಲ್ ತೆಗೆಯೋದು. ದಟ್ ಈಸ್ ಅ ಸರ್ಜಿಕಲ್ ಪ್ರೊಸೀಜರ್. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಟ್ರೀಟ್ಮೆಂಟ್ಸ್. ಇದಕ್ಕೆ ಅದರದ್ದು ಸೈಡ್ ಎಫೆಕ್ಟ್ಸ್ ಇರ್ತದೆ, ಎಲ್ಲ ಟ್ರೀಟ್ಮೆಂಟಿಗೆ ಕೂಡ ಸೈಡ್ ಎಫೆಕ್ಟ್ಸ್ ಇರ್ತದೆ. ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದರೆ ನಮಗೆ ಟ್ರೀಟ್ಮೆಂಟ್ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದರೆ ಒಂದಂದರೆ ಬಿಕಾಸ್ ಅದು ಬ್ಲಾಡರ್ ಹತ್ರ ಇರೋದು. ಸೊ ಸರ್ಜರಿ ಆಗಿ ಒಂದು ತಿಂಗಳು 2 ತಿಂಗಳಿಗೆ ಯೂರಿನ್ದು ಪ್ರಾಬ್ಲಮ್, ಅಂದರೆ ಯೂರಿನ್ ಪಾಸ್ ಮಾಡಲಿಕ್ಕೆಲ್ಲ ಪ್ರಾಬ್ಲಮ್ ಇರ್ತದೆ. ಮೇನ್ ಆಗಿ ಪೇಷಂಟ್ಸ್ಗೆ ಏನಿರುವುದಂತ ಹೇಳಿದರೆ ಯೂರಿನ್ದು ಕಂಟ್ರೋಲ್ ಇರಲ್ಲ. ಸೊ ಅವರು ನಡೆಯುವಾಗ ಇಲ್ಲಾಂದರೆ ಅವ್ರದ್ದು ಯಾವುದಾದ್ರೂ ಒಂದು ಆಕ್ಟಿವಿಟಿ ಮಾಡುವಾಗ ಅವರಿಗೆ ಯೂರಿನ್ದು ಡ್ರಾಪ್ಸ್ ತಾನ ಹೋಗ್ತದೆ, ಅಂದರೆ ಕಂಟ್ರೋಲ್ ಇರೋದ್ರಿಂದ ಅಂತ. ಸೊ ಕೆಲವರಿಗೆ ಡೈಪರ್ಸ್ ಎಲ್ಲ ಹಾಕಬೇಕಾಗಬಹುದು. ದಿಸ್ ಈಸ್ ಫಾರ್ ದ ಇನಿಷಿಯಲ್ 1 ಇಲ್ಲ ಅಂದರೆ 2 ತಿಂಗಳಿಗೆ. ಸೊ ಅದಾದ ಮೇಲೆ ಪದೇ ಅದು ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್, ಕಾಮನ್ಲಿ ಇರೋದು ಸೈಡ್ ಎಫೆಕ್ಟ್ಸ್ ಸರ್ಜರಿದಿಂದ ಮಾಡಿದರೆ. ಅದೇ ರೀತಿಯಲ್ಲಿ ಇದೇ ಸ್ಟೇಜಲ್ಲಿ ಬೇರೆ ಆಪ್ಷನ್ ಏನಿದೆ ಅಂದರೆ ರೇಡಿಯೇಷನ್ ಅಂತ ಆಪ್ಷನ್ ಇದೆ. ರೇಡಿಯೇಷನ್ ಅಂದರೆ ಎಕ್ಸ್ರೇದು ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ನಾರ್ಮಲ್ ಆಗಿ ನಾವು ಈಗ ಎಕ್ಸ್ರೇ CT ಸ್ಕ್ಯಾನ್ ಎಲ್ಲ ಮಾಡುವಾಗ ಅದರದ್ದು ಎನರ್ಜಿ ಕಡಿಮೆ ಇರ್ತದೆ, ಅಂದರೆ ಡಯಾಗ್ನೋಸ್ಟಿಕ್ ಆಗಿ ಮಾಡಲಿಕ್ಕೆ ಅಷ್ಟೇ, ಅದು ಏನಂತ ನೋಡಲಿಕ್ಕೆ ಅಷ್ಟೇ ಅದು ಯೂಸ್ ಮಾಡ್ತೀವಿ. ಬಟ್ ರೇಡಿಯೇಷನ್ ಅಂತ ಹೇಳಿದರೆ ಅದರ ಕಿರಣಗಳದ್ದು ಇದೊಂದು ನಾರ್ಮಲ್ ಎಕ್ಸ್ರೇಕ್ಕಿಂತ ಒಂದು 100 to 1000 ಟೈಮ್ಸ್ ಜಾಸ್ತಿ ಎನರ್ಜಿ ಇರುವುದು ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ಅದು ಕಿರಣಗಳು ಅಲ್ಲಿ ಹೋಗಿ ಆ ಕ್ಯಾನ್ಸರ್ ಸೆಲ್ಸಿಗೆ ಅದು ಇದಾಗ್ತದೆ, ನಾಶ ಮಾಡ್ತಾರೆ. ಸೊ ರೇಡಿಯೇಷನ್ ಟ್ರೀಟ್ಮೆಂಟ್ ಇಸ್ ಅನದರ್ ಟ್ರೀಟ್ಮೆಂಟ್ ಈ ರೀತಿಯಲ್ಲಿ ಸ್ಟೇಜಲ್ಲಿ ಮಾಡೋದು. ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಗಳಿರ್ತಾವ? ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದರೆ ಅದು ಮಾಡೋದು ಅದೇ ಜಾಗದಲ್ಲಿ ಮಾಡುವಾಗಲೂ ಕೂಡ ಸುತ್ತಮುತ್ತಿರುವುದು, ಅಂದರೆ ಅದರದ್ದು ಸುತ್ತಮುತ್ತಿರುವುದು ಒಂದಂದರೆ ಬ್ಲಾಡರ್, ನಾನು ಹೇಳೋದು ಥರ ಅದರದ್ದು ಹಿಂದೆ ಒಂದು ಟಾಯ್ಲೆಟದ ರಸ್ತೆ ಇರ್ತದೆ, ರೆಕ್ಟಮ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಕೂಡ ಸ್ವಲ್ಪ ರೇಡಿಯೇಷನ್ ಹೋಗ್ತದೆ, ಅದು ನಮಗೆ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು ಹೋಗುವಾಗ ಏನಾಗ್ತದೆ ಅಂದರೆ ಮೇನಾಗಿ ಬರೋದು ಮೂತ್ರದ ತೊಂದರೆ, ಮತ್ತೆ ಮೂತ್ರ ಹೋಗೋದು, ರಾತ್ರಿ ಹೆದ್ದಬೇಕಾಗತ್ತೆ ಮೂತ್ರ ಹೋಗಲಿಕ್ಕೆ, ಮತ್ತು ಟಾಯ್ಲೆಟದು ಮತ್ತೆ ಹೋಗೋದು, ಟಾಯ್ಲೆಟ್ ಹೋಗ್ಬೇಕಂತ ಅನಿಸ್ತದೆ ಬಟ್ ಏನು ಬರಲ್ಲ. ಹಾಗೆ ಇರುವಾಗ ಸೈಡ್ ಎಫೆಕ್ಟ್ಸ್ ಬರ್ತದೆ. ಬಟ್ ಅದು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಒಂದು 1 ಮಂತ್ ಜಾಸ್ತಿ 1 ಮಂತ್ ಅಷ್ಟೇ, 1 ಮಂತ್ ಒಳಗಡೆ ಎಲ್ಲ ಸಬ್ಸೈಡ್ ಆಗ್ತದೆ. ಸೊ ಬೇರೆ ಅಡ್ವಾಂಟೇಜ್ ಏನಿರತ್ತಂದರೆ ಸ್ಪೆಸಿಫಿಕಲಿ ರೇಡಿಯೇಷನ್ದು, ಅದು ಒಂದು 5 days
ಟ್ರೀಟ್ಮೆಂಟ್ ಅಷ್ಟೇ. ಓಕೆ. ಸೊ ನಾರ್ಮಲ್ ಆಗಿ ನಾವು ರೇಡಿಯೇಷನ್ ಮಾಡುವಾಗ ಬಾಯುದು ಕ್ಯಾನ್ಸರ್ ಅದರಲ್ಲಿ ಎಲ್ಲ ರೇಡಿಯೇಷನ್ ಮಾಡುವಾಗ ಒಂದು 5 ವಾರದಿಂದ 6 ವಾರ ಅವರು ದಿನ ಬರಬೇಕು, ವಾರಕ್ಕೆ 5 ದಿನ ಬರಬೇಕಾಗ್ತದೆ. ಸೊ 1 ತಿಂಗಳು 1.5 ತಿಂಗಳು ಅವ್ರದ್ದು ಅಲ್ಲೇ ಹೋಗ್ತದೆ. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಎಸ್ಪೆಷಲಿ ಇದು ಚಿಕ್ಕದು ಸ್ಟೇಜಲ್ಲಿ ಇಂಟರ್ಮಿಡಿಯೇಟ್ ಸ್ಟೇಜ್ ಅಂತ ಹೇಳ್ತೀವಿ. ಇಂಟರ್ಮಿಡಿಯೇಟ್ ಸ್ಟೇಜಲ್ಲಿ ನಾವು ರೇಡಿಯೇಷನ್ ಯೂಸ್ ಮಾಡಿದರೆ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮಾಡಿಸಿ ಪೇಷಂಟ್ನು ಮನೆಗೆ ಕಳಿಸ್ಬೋದು. ಈಗ ಆ್ಯಂಡ್ ಇಟ್ ಇಸ್ ಎ ಡೇ ಕೇರ್ ಪ್ರೊಸೀಜರ್. ಅಂದರೆ ನೀವು ಅದಕ್ಕೋಸ್ಕರ ಅಡ್ಮಿಟ್ ಆಗಬೇಕು ಅಂತ ಇಲ್ಲ. ಹಾಗೆ ಈಗ ಈ ಟ್ರೀಟ್ಮೆಂಟ್ ಆದ ನಂತರ ರಿಕವರಿ ಹೇಗಿರುತ್ತೆ, ಆಗ ಏನೆಲ್ಲ ಗಮನ ವಹಿಸಬೇಕಾಗುತ್ತೆ? ರಿಕವರಿ ಅಂದರೆ ಮೋಸ್ಟ್ಲಿ ಇಟ್ ಇಸ್ ಟು ಡ್ಯೂ ವಿತ್ ನಾನು ಹೇಳಿದ ಥರ ಸೈಡ್ ಎಫೆಕ್ಟ್, ಮೇನ್ಲಿ ಟಾಯ್ಲೆಟ್ ರಸ್ತೆದು ಸೈಡ್ ಎಫೆಕ್ಟ್ ಮತ್ತು ಇದರದ್ದು ಮೂತ್ರದ ಸೈಡ್ ಎಫೆಕ್ಟ್. ಸೊ ಅದರಲ್ಲಿ ನಾವು ಅವರಿಗೆ ಏನು ಹೇಳ್ತೀವಿ ಅಂದರೆ, ಈಗ ರಾತ್ರಿ ಮಲಗಲಿಕ್ಕೆ ಒಂದು 1 ಅವರ್ ಆರ್ 2 ಅವರ್ಸ್ ಮುಂಚೆ ನೀರು ಕುಡಿಬೇಕು. ರಾತ್ರಿ ಮಲಗುವಾಗಲೇ ನೀವು ನೀರು ಕುಡಿಬಾರ್ದು, ಇಲ್ಲಾಂದರೆ ಮತ್ತೆ ಅದು ನಿದ್ದೆದಿಂದ ಎದ್ದಬೇಕಾಗುತ್ತೆ ಮತ್ತೆ ಮೂತ್ರ ಹೋಗಲಿಕ್ಕೆ ಅಂತ ಹೇಳಿ. ಮತ್ತು ಅಟ್ಲೀಸ್ಟ್ ನಾವು ಅವರಿಗೆ ದಿನಕ್ಕೆ ಒಂದು 2 3 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತೀವಿ. ಯಾಕಂದರೆ ಮೂತ್ರದ ಇನ್ಫೆಕ್ಷನ್ ಆಗಬಾರ್ದು ಅಂತ ನೋಡಲಿಕ್ಕೆ. ಊಟದು ಸಂಬಂಧಪಟ್ಟದ್ದು ಹೇಗಿದೆ ಅಂದರೆ, ಟ್ರೀಟ್ಮೆಂಟ್ ಮಾಡೋದು ಟೈಮಲ್ಲಿ ಜಾಸ್ತಿ ಖಾರದು, ಮಸಾಲ ಫುಡ್ಡು, ಆಯಿಲಿ ಫುಡ್ಡು ಹಾಗೆಲ್ಲ ತಿನ್ನಬಾರ್ದು ಅಂತ ಹೇಳ್ತೀವಿ. ಮತ್ತು ಫೈಬರ್ ಇರೋದು ಫುಡ್ಡೆಲ್ಲ ಬಾಳೆಹಣ್ಣು ಇಲ್ಲಾಂದರೆ ಪಪ್ಪಾಯ ಹಾಗೆಲ್ಲ ಜಾಸ್ತಿ ತಿನ್ನಲಿಕ್ಕೆ ಹೇಳ್ತೇವೆ. ಸೊ ದಟ್ ಟಾಯ್ಲೆಟ್ ಸ್ವಲ್ಪ ಕ್ಲಿಯರ್ ಆಗ್ತದೆ ಅಂತ. ಬೇಸಿಕಲಿ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡಲಿಕ್ಕೆ ಅಂತ. ಈಗ ಈ ಚಿಕಿತ್ಸೆಯಿಂದ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಗುತ್ತಾ? ಹೌದು. ಪ್ರಾಸ್ಟೇಟ್ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜಲ್ಲಿ, ಅರ್ಲಿ ಸ್ಟೇಜಲ್ಲಿ ಇಲ್ಲಾಂದರೆ ಇಂಟರ್ಮಿಡಿಯೇಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಟ್ರೀಟ್ಮೆಂಟ್ ಮಾಡಿದರೆ ಇಟ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಸೊ ಈವನ್ ಅಡ್ವಾನ್ಸ್ಡ್ ಸ್ಟೇಜಸ್ 3ನೇ ಸ್ಟೇಜು 4ನೇ ಸ್ಟೇಜು ಕ್ಯಾನ್ಸರ್ ಇರುವಾಗೆ ಕೂಡ ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡಿದರೆ 10 ವರ್ಷವರೆಗೆ ಅಟ್ಲೀಸ್ಟ್ ಒಂದು 50 to 60% ಅವರು ಬದುಕ್ತಾರೆ. ಇದು ಬೇರೆ ಕ್ಯಾನ್ಸರಲ್ಲಿ ನಮಗೆ ಇಷ್ಟು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಮೇನ್ ರೀಸನ್ ಅದಕ್ಕೆ ಏನಂತ ಹೇಳಿದರೆ, ನಮಗೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಬಹಳ ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ ಎಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋ ಆಗಿ ಬಿಡಿಯೋದು ಥರ ಕ್ಯಾನ್ಸರ್ ಇರ್ತದೆ. ಈಗ ಇದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆನ ತಗೊಳ್ಳಿಲ್ಲ ಅಂತ ಹೇಳಿದರೆ ಏನಾಗ್ತದೆ ಮುಂದಕ್ಕೆ? ಅದು ಮುಂದಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾಸ್ಟೇಟ್ ಗ್ಲ್ಯಾಂಡ್ದು ಹೊರಗೆ ಹೋಗ್ತದೆ. ಅದು ಒಂದಂದರೆ ಲಿಂಫ್ ನೋಡಿಗೆ ಹೋಗ್ತದೆ, ಮತ್ತೆ ಅಂದರೆ ಬೋನ್ಸಿಗೆ ಹೋಗ್ತದೆ, ಸ್ಪ್ರೆಡ್ ಆಗ್ತದೆ, ಇಲ್ಲಾಂದರೆ ಲಂಗ್ಸಲ್ಲಿ ಸ್ಪ್ರೆಡ್ ಆಗ್ತದೆ. ಸೊ ಈಗ ಸ್ಪ್ರೆಡ್ ಆಗುವಾಗ ಅದು ಹೇಗಿರ್ತದೆ ಅಂದರೆ, ಈ ಥರ ರೇಡಿಯೇಷನ್ ಇಲ್ಲಾಂದರೆ ಸರ್ಜರಿದು ಟ್ರೀಟ್ಮೆಂಟ್ ಅದು ಹೊರಗೆ ಹೋಗ್ತದೆ, ಅದ್ರ ಜೊತೆ ಬೇರೆ ಟ್ರೀಟ್ಮೆಂಟ್ ಕೂಡ ಬೇಕಾಗ್ತದೆ. ಸೊ ಈಗ ಎಲುಂಬಿಗೆ ಎಲ್ಲ ಸ್ಪ್ರೆಡ್ ಆದರೆ ಒಂದಂದರೆ ಇವರಿಗೆ ಎಲ್ಲ ಏಜೆಡ್ ಪಾಪ್ಯುಲೇಷನಿಗೆ ಬರುವುದಲ್ಲ. ಸೊ ಆಲ್ರೆಡಿ ಅವ್ರದ್ದು ಏಜ್ ಇರೋದ್ರಿಂದ ಬೋನ್ಸ್ ವೀಕ್ ಇರ್ತದೆ. ಅದ್ರ ಒಟ್ಟಿಗೆ ಇದು ಕ್ಯಾನ್ಸರ್ ಕೂಡ ಬೋನಲ್ಲಿ ಸ್ಪ್ರೆಡ್ ಆಗುವಾಗ ಬೋನಲ್ಲಿ ಫ್ರ್ಯಾಕ್ಚರ್ ಬರೋದು, ಅಂದರೆ ಬೋನ್ ಬ್ರೇಕ್ ಆಗೋದು, ಅಂದರೆ ಸಣ್ಣ ಪುಟ್ಟ ಏನಾದರೂ ಆ್ಯಕ್ಟಿವಿಟಿ ಮಾಡುವಾಗ, ಇದು ಬಗ್ಗಿ ಕೆಲಸ ಮಾಡುವಾಗ, ಓಕೆ, ಇಲ್ಲಾಂದರೆ ಸ್ಟೆಪ್ ಹತ್ತುವಾಗ, ಸೊ ಇಂಥ ಸಿಂಪಲ್ ಆ್ಯಕ್ಟಿವಿಟಿ ಮಾಡುವಾಗ ಕೂಡ ಬೋನ್ ವೀಕ್ ಇರೋದ್ರಿಂದ ಬೋನ್ ಬ್ರೇಕ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಅದಕ್ಕಿಂತ ಲೈಫ್ ಥ್ರೆಟ್ನಿಂಗ್ ಏನಿರ್ಬೋದು ಅಂದರೆ, ಈಗ ಬೋನಲ್ಲಿ ಸ್ಪ್ರೆಡ್ ಆಗಿದ್ದರೆ ಕೆಲವೊಮ್ಮೆ ಅದು ಬೋನ್ ವರ್ಟಿಬ್ರಾ ಬೋನ್ ಅಂತ ಹೇಳಿ ಬ್ಯಾಕ್ ಬೋನ್ ಹಿಂದಗಡೆ ಅಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಇರ್ತದೆ. ಸೊ ಸ್ಪೈನಲ್ ಕಾರ್ಡ್ ಅಂದರೆ ಅಲ್ಲಿಂದ ನರಗಳೆಲ್ಲ ಬರೋದು, ನಮ್ಮದು ಕೈಗೆ ಕಾಲಿಗೆ ಎಲ್ಲ ಸಪ್ಲೈ ಮಾಡೋದು ನರಗಳು ಬರೋದು. ಸೊ ಅಲ್ಲಿ ಬೋನಿಗೆ ಸ್ಪ್ರೆಡ್ ಆದರೆ ಅದು ಸ್ಪೈನಲ್ ಕಾರ್ಡಿಗೆ ಕೂಡ ನರ ಮೇಲೆ ಟಚ್ ಆಗಲಿಕ್ಕೆ ಚಾನ್ಸ್ ಇದೆ. ಹಾಗಿರುವಾಗ ಏನಾಗ್ತದೆ ಅಂದರೆ ಕೆಲವರಿಗೆ ಪ್ಯಾರಾಲಿಸಿಸ್ ಕೂಡ ಆಗ್ಬೋದು ಕಾಲುದು. ಸೊ ಇಟ್ ಈಸ್ ನಾಟ್ ಲೈಕ್ ಲೈಫ್ ಥ್ರೆಟನಿಂಗ್, ಬಟ್ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಹೋಗ್ತದೆ. ಸೊ ಒಂದು ಸಲ ಅದು ಪ್ಯಾರಾಲಿಸಿಸ್ ಆದರೆ ಮತ್ತೆ ಅದು ಅರ್ಲಿಯಾಗಿ ಡಿಟೆಕ್ಟ್ ಆದರೆ ರಿವರ್ಸ್ ಮಾಡ್ಬೋದು, ಅಂದರೆ ಅಟ್ಲೀಸ್ಟ್ 1-2 ದಿನ ಒಳಗಡೆ ಅಂದರೆ. ಬಟ್ ಅದಕ್ಕಿಂತ ಜಾಸ್ತಿ ಆದರೆ ಅದು ರಿವರ್ಸ್ ಟ್ರೀಟ್ಮೆಂಟ್ ಮಾಡಿದರೆ ಕೂಡ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಒಂದ್ಸಲಿ ಟ್ರೀಟ್ಮೆಂಟ್ ತಗೊಂಡು ಅದು ಸಂಪೂರ್ಣವಾಗಿ ಗುಣಮುಖವಾದ ನಂತರ ಮತ್ತೆ ಏನಾದರೂ ಮರುಕಳಿಸುವಂಥ ಸಾಧ್ಯತೆಗಳಿದೆಯಾ? ಸೊ ಇದು ಅರ್ಲಿ ಸ್ಟೇಜಲ್ಲಿ ಮತ್ತು ಇಂಟರ್ಮಿಡಿಯೇಟ್ ಸ್ಟೇಜಲ್ಲಿ ಅಟ್ಲೀಸ್ಟ್ ಒಂದು 90 to 95% 5 ವರ್ಷ ಇಲ್ಲಾಂದರೆ 8 ವರ್ಷ ತನಕ ಯಾವುದು ಪ್ರಾಬ್ಲಮ್ ಇರಲಿಕ್ಕಿಲ್ಲ ಈ ಅರ್ಲಿ ಆ್ಯಂಡ್ ಇಂಟರ್ಮಿಡಿಯೇಟಲ್ಲಿ. ಬಟ್ ಹೈ ರಿಸ್ಕು ಇಲ್ಲಾಂದರೆ ಬೇರೆ ಕಡೆ 4ನೇ ಸ್ಟೇಜದು ರೋಗದಲ್ಲಿ ನಾವು ಅಟ್ಲೀಸ್ಟ್ ಇದು ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಕೂಡ
ಮೂರು ತಿಂಗಳಿಗೆ ನಾವು ಫಾಲೋ ಅಪ್ ಮಾಡಲಿಕ್ಕೆ ಹೇಳ್ತೀವಿ. ಫಾಲೋ ಅಪ್ ಕೂಡ ಮಾಡೋದು ಇದೇ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂದರೆ PSA ಬ್ಲಡ್ ಟೆಸ್ಟಲ್ಲೇ ಮೂರು ತಿಂಗಳಲ್ಲಿ ಫಾಲೋ ಅಪ್ ಮಾಡಿಸ್ಬೇಕಾಗ್ತದೆ. ಬೇರೆ ಅಂದರೆ ನಾನು ಹೇಳಲಿಲ್ಲ ಅದರ ಬಗ್ಗೆ. ಈಗ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇದ್ದರೆ ಅದರ್ ದೆನ್ ರೇಡಿಯೇಷನ್ ಆ್ಯಂಡ್ ಸರ್ಜರಿ, ಅದು ಅಂದರೆ ಲೋಕಲ್ ಟ್ರೀಟ್ಮೆಂಟ್, ಅಂದರೆ ಪ್ರಾಸ್ಟೇಟ್ ಗ್ಲ್ಯಾಂಡಿಗೆ ಇಲ್ಲಾಂದರೆ ಲಿಂಫ್ ನೋಡ್ಸಿಗೆ ಅಷ್ಟೇ ಮಾಡೋದು ಥರ ಟ್ರೀಟ್ಮೆಂಟ್. ಸೊ ಇದರ ಹೊರಗಡೆ ಹೋಗಿದೆ, ಬೋನ್ಸಲ್ಲಿ ಎಲ್ಲ ಹೋಗಿದೆ ಅಂತ ಹೇಳಿದರೆ ನೋವಿಗೆ ಅದಕ್ಕೆಲ್ಲ ರೇಡಿಯೇಷನ್ ಕೊಡ್ಬೋದು. ಎಲ್ಲಿಂದ ನೋವು ಬರ್ತದೆ ಆ ಎಲುಂಬಿಗೆ ನಾವು ರೇಡಿಯೇಷನ್ ಕೊಡ್ಬೋದು. ಬಟ್ ಇದು ಯಾಕಂದರೆ ಬಾಡಿ ಪೂರ್ತಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್. ಸೊ ಹಾಗಿರುವಾಗ ನಾವು ಬಾಡಿ ಪೂರ್ತಿ ಹೋಗೋದು ಥರ ಒಂದು ಟ್ರೀಟ್ಮೆಂಟ್ ಯೂಸ್ ಮಾಡಬೇಕಾಗ್ತದೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಿರ್ತದೆ ಅಂತ ಹೇಳಿದರೆ, ನಮ್ಮ ಬೀಜದಿಂದ ಟೆಸ್ಟಿಸ್ಸಿಂದ ಬರೋದೊಂದು ಹಾರ್ಮೋನ್ ಇರ್ತದೆ, ಟೆಸ್ಟೋಸ್ಟೆರಾನ್ ಅಂತ ಹೇಳೋದು. ಸೊ ಅದು ಗಂಡಸರದು ಫೀಚರ್ಸಿಗೆ ಎಲ್ಲ ರೆಸ್ಪಾನ್ಸಿಬಲ್, ಟೆಸ್ಟೋಸ್ಟೆರಾನ್. ಸೊ ಇದೇ ಟೆಸ್ಟೋಸ್ಟೆರಾನಲ್ಲಿ ಇದು ಕ್ಯಾನ್ಸರ್ದು ಸೆಲ್ಸ್, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸೆಲ್ಸ್ ಬೆಳೆಯೋದು. ಸೊ ಅದರಿಂದ ಗ್ರೋತ್ ಬರ್ತದೆ. ಸೊ ಅದು ನಾವು ಕಟ್ ಮಾಡ್ಬೋದು, ಟೆಸ್ಟೋಸ್ಟೆರಾನ್ ಸಪ್ಲೈ ಕಟ್ ಮಾಡ್ಬೋದು. ಸೊ ಇದು ಸಪ್ಲೈ ಕಟ್ ಮಾಡಲಿಕ್ಕೆ 2 ರೀತಿ ಇದೆ. ಒಂದಂದರೆ ಇಂಜೆಕ್ಷನ್ ಕೊಟ್ಟು ಟೆಸ್ಟೋಸ್ಟೆರಾನ್ ಸಪ್ರೆಸ್ ಮಾಡೋದು, ಅದೊಂದು ಆಪ್ಷನ್. 2ನೇ ಆಪ್ಷನ್ ಏನಂದರೆ ಸರ್ಜರಿ ಮಾಡಿ ಟೆಸ್ಟಿಸ್ ಅಂದರೆ ಬೀಜ ರಿಮೂವ್ ಮಾಡೋದು, 2 ಬೀಜ ಕೂಡ ರಿಮೂವ್ ಮಾಡೋದು. ಅದಕ್ಕೆ ಆರ್ಕಿಡೆಕ್ಟಮಿ ಅಂತ ಹೇಳ್ತೀವಿ. ಸೊ ಮೆಟಾಸ್ಟೆಟಿಕ್ ಅಂದರೆ 4ನೇ ಸ್ಟೇಜ್ ರೋಗದಲ್ಲಿ ಈ ಥರ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ಈ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರು ಮತ್ತೆ ಲೈಫ್ ಸ್ಟೈಲ್ ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗುತ್ತಾ, ಅಥವಾ ಏನಾದರೂ ಮುಂಜಾಗ್ರತೆಗಳನ್ನು ವಹಿಸ್ಕೋಬೇಕಾಗುತ್ತಾ, ಹೇಗೆ? 3 ತಿಂಗಳಿಗೆ ಬರಬೇಕು ಫಾಲೋ ಅಪ್ಪಿಗೆ, ದಟ್ ಇಸ್ ದ ಫಸ್ಟ್ ಥಿಂಗ್. ಈಗ ಅಡ್ವಾನ್ಸ್ ಸ್ಟೇಜಲ್ಲಿ ನಾನು ಹೇಳಿದ ಥರ ಈಗ ಎಲುಂಬಲ್ಲಿ ಎಲ್ಲ ಹೋಗಿದೆ ಅಂದರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡುವಾಗ ಕೂಡ ಅವರು ಬೆಲ್ಟ್ ಯೂಸ್ ಮಾಡಬೇಕಾಗ್ತದೆ. ಅಂದರೆ ಬ್ಯಾಕ್ದು ಬೆಲ್ಟ್ ಇರ್ತದೆ. ಸೊ ಅದು ಸ್ಪೈನಲ್ ವರ್ಟಿಬ್ರಲ್ ಕಾಲಮಿಗೆ ಇಲ್ಲಾಂದರೆ ಬ್ಯಾಕ್ ಬೋನಿಗೆ ಸಪೋರ್ಟ್ ಕೊಡಲಿಕ್ಕೆ. ಸೊ ಮತ್ತು ಸಣ್ಣ ಪುಟ್ಟ ಆ್ಯಕ್ಟಿವಿಟಿ ಮಾಡುವಾಗ, ಸಪೋಸ್ ಸ್ನಾನ ಮಾಡುವಾಗ ಕೂಡ ಇಟ್ ಈಸ್ ಬೆಟರ್ ದಟ್ ಅವರು ಕೂತ್ಕೊಂಡು ಸ್ಟೂಲಲ್ಲಿ ಕೂತ್ಕೊಂಡು ಮಗ್ಗಲ್ಲಿ ಇಟ್ಕೊಂಡು ಸ್ನಾನ ಮಾಡೋದು, ರಾದರ್ ದೆನ್ ಬಗ್ಗಿ ಇದು ಮಗ್ಗು ಎತ್ಕೊಂಡು ಸ್ನಾನ ಮಾಡೋದು ಥರ. ಇಲ್ಲಾಂದರೆ ಶವರಲ್ಲಿ ಸ್ನಾನ ಮಾಡೋದು. ಆ್ಯಂಡ್ ಬೆಂಡಿಂಗ್ ಆ ಥರ ಇರುವುದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗೆ ಈಗ ಈ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ, ಅದರ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ಏನಾದರೂ ಇತ್ತೀಚೆಗೆ ಹೊಸ ಬೆಳವಣಿಗೆಗಳು, ಡೆವಲಪ್ಮೆಂಟ್ಸ್ ಏನಾದರೂ ಆಗ್ತಾ ಇದೆಯಾ? ಹೊಸದಂತ ಹೇಳಿದರೆ ನಾನು ರೇಡಿಯೇಷನ್ ಆನ್ಕಾಲಜಿಸ್ಟು. ಅದಕ್ಕೆ ರೇಡಿಯೇಷನಿಂದ ನಾನು ಶುರು ಮಾಡಿದರೆ, ರೇಡಿಯೇಷನ್ ಅಲ್ಲಿ ಇದು ಮೊದಲು ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಟ್ರೀಟ್ ಮಾಡುವಾಗ ಅಟ್ಲೀಸ್ಟ್ ಒಂದು 7 to 8 ವಾರ ಟ್ರೀಟ್ಮೆಂಟ್ ಕೊಡ್ತಿದ್ವಿ, ಇದು ರೇಡಿಯೇಷನ್. ಸೊ ಅದರಿಂದ ಹೇಗೆ ಆಗ್ತದೆ ಅಂದರೆ, ಒಂದಂದರೆ ಅವರಿಗೆ ಬರಲಿಕ್ಕೆ ತೊಂದರೆ ಆಗ್ತದೆ, ದಿನ ಬರಬೇಕು, ವಾರಕ್ಕೆ 5 ದಿನ ಬರಬೇಕು. ಸೊ ಅದರಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದು ಈಗ ಶಾರ್ಟನ್ ಮಾಡಿದ್ದೀವಿ, ಅಂದರೆ ಅದು ಕಡಿಮೆ ದಿನದಲ್ಲಿ ನಮಗೆ ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಅದೇ ರೀತಿಯಲ್ಲಿ ಅಂದರೆ ಅಟ್ಲೀಸ್ಟ್ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮುಗಿಸ್ಬೋದು. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಥಿಂಗ್. 2ನೇದೇನಂತ ಹೇಳಿದರೆ, ನಾವು ಈಗ ರೇಡಿಯೇಷನ್ ಮಾಡುವಾಗ ಅದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮುಂಚೆ, ಎವ್ರಿ ಡೇ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮುಂಚೆ ನಮ್ಮ ಮೆಷೀನಲ್ಲೇ ಒಂದು CT ಸ್ಕ್ಯಾನ್ ಇರ್ತದೆ. ಸೊ ಆ ಸ್ಕ್ಯಾನ್ ನೋಡಿ ಅದು ಟ್ರೀಟ್ಮೆಂಟ್ ನಾವು ಪ್ಲ್ಯಾನ್ ಮಾಡಿದ್ದು ಜಾಗದಲ್ಲೇ ಹೋಗ್ತಾ ಇದೆಯಾ ಅಂತ ಕೂಡ ಕನ್ಫರ್ಮ್ ಮಾಡ್ಬೋದು. ಸೊ ಹಾಗಿರುವಾಗ ಏನಾಗ್ತದೆ ಅಂದರೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರ್ತದೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನಂತಹ ವಿಷಯಗಳು ಬಂದಾಗ, ಈ ಲಕ್ಷಣಗಳು ಗೋಚರಿಸಿದಾಗ ಏನು ಮಾಡ್ತಾರೆ, ಸ್ವಲ್ಪ ನಾಚಿಕೆಯಿಂದನೋ ಅಥವಾ ಮುಜುಗರದಿಂದನೋ ಅವರು ಅದನ್ನು ತೋರಿಸ್ಕೊಳ್ಳೋದಿಲ್ಲ ಅಥವಾ ಹೇಳ್ಕೊಳ್ಳೋದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ದ್ಯಾಟ್ ಈಸ್ ನ್ಯಾಚುರಲ್. ಅದು ನಾವೀಗ ಹೇಳಲಿಕ್ಕೆ ಆಗ್ತದೆ, ಬಟ್ ಬಂದಿರೋರಿಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಬಟ್ ಅದು ನಮ್ಮ ಜೀವ ನಮ್ಮ ಕೈಯಲ್ಲಿದೆ. ಸೊ ಬೇರೆ ಯಾರ ಕೈಯಲ್ಲಿ ಇಲ್ಲ. ಸೊ ಏನಾದರೂ ನಿಮ್ಮ ಪ್ರಾಬ್ಲಮ್ ಇದ್ದರೆ ಬೆಟರ್ ಯು ಅಪ್ರೋಚ್ ಹೂಎವರ್ ಇಸ್ ಕಂಫರ್ಟಬಲ್ ಫಾರ್ ಯು. ಅಂದರೆ ನಿಮ್ಮ ಜನರು ಏನು ಮಾಡ್ತಾರೆ ಅಂದರೆ ಅವ್ರದ್ದು ಫ್ಯಾಮಿಲಿ ಡಾಕ್ಟರಿಗೆ ಅಪ್ರೋಚ್ ಮಾಡ್ತಾರೆ, ಇಲ್ಲಾಂದರೆ ಅವರ ಫ್ರೆಂಡ್ಸಿಗೆ ಹೇಳ್ತಾರೆ. ಫ್ಯಾಮಿಲಿಗೆ ಹೇಳೋದಿಲ್ಲ, ಕೆಲವರು ಅವರಿಗೆ ಫ್ರೆಂಡ್ಸಿಗೆ ಹೇಳ್ತಾರೆ. ಸೊ ಅಟ್ಲೀಸ್ಟ್ ಅದು ಹೇಳಿದ ಮೇಲೆ ಅವರಿಗೆ ಕರೆಕ್ಟಾಗಿ ಅಡ್ವೈಸ್ ಕೊಡಿ. ಅಂದರೆ ಯಾವ ಡಾಕ್ಟರ್ ನಿಮ್ಮ ಪರಿಚಯ ಇದ್ದಾರೆ, ಯಾವ ಡಾಕ್ಟರ್ ಹತ್ರ ನೀವು ಕಂಫರ್ಟಬಲ್ ಇದ್ದೀರಿ, ಫಸ್ಟ್ ಅವರ ಹತ್ರ ಹೋಗಿ. ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ ಕರೆಕ್ಟಾಗಿ ಏನು ಮಾಡಬೇಕು ಅಂತ ಹೇಳಿ. ಸೊ ಸ್ಟ್ರೇಟಾಗಿ ನೀವು ಸ್ಪೆಷಲಿಸ್ಟಿಗೆ ಹೋಗಲಿಕ್ಕೆ ನಿಮಗೆ
ನಚಿಕೆ ಆಗ್ತದೆ, ಇಲ್ಲ ಅಂದರೆ ನಿಮಗೆ ಅಲ್ಲಿ ಫೆಸಿಲಿಟಿ ಇಲ್ಲ, ಮೇಜರ್ ಸಿಟಿಗೆ ಹೋಗಬೇಕು, ಹಾಗೆ ಅಂಥದ್ದು ಇರುವಾಗ ನಿಮ್ಮ ಲೋಕಲ್ ಡಾಕ್ಟರಿಗೆ ಫಸ್ಟ್ ತೋರಿಸಿ, ಅದಾದಮೇಲೆ ಅವರು ರೆಫರ್ ಮಾಡ್ತಾರೆ. ಈಗ ಇಲ್ಲಿ ಸ್ಕ್ರೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಯಾವಾಗ ಮಾಡ್ತಾ ಇರಬೇಕು ಅಂತ ಮತ್ತೊಮ್ಮೆ ಹೇಳಿ ಡಾಕ್ಟ್ರೆ. ಸೊ ಸ್ಕ್ರೀನಿಂಗ್ ಅಂತ ಹೇಳಿದರೆ ಜನರಲಿ ನಾವು 50 ವಯಸ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಅಕಾರ್ಡಿಂಗ್ ಟು ವೆಸ್ಟರ್ನ್ ರೆಕಮೆಂಡೇಶನ್ಸ್. ಇಂಡಿಯಾದಲ್ಲಿ ಇನ್ನೂ ಪ್ರಾಸ್ಟೇಟ್ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಆಗಲಿಲ್ಲ. ಸೊ ವೆಸ್ಟರ್ನ್ ರೆಕಮೆಂಡೇಶನ್ಸ್ ಪ್ರಕಾರ PSA ಅಟ್ಲೀಸ್ಟ್ ಬ್ಲಡ್ ಟೆಸ್ಟ್ 2 ವರ್ಷಕ್ಕೊಮ್ಮೆ ಮಾಡ್ತಾ ಇರಬೇಕು. ಅದರದ್ದು ವ್ಯಾಲ್ಯೂ ಪ್ರಕಾರ ಮತ್ತು ನಿಮ್ಮ ಡಾಕ್ಟರ್ ನೋಡಿ ನಿಮಗೆ ಅಪ್ರೋಪ್ರಿಯೇಟ್ಲಿ ಅಡ್ವೈಸ್ ಮಾಡ್ತಾರೆ. ಈಗ ಫ್ಯಾಮಿಲಿ ಹಿಸ್ಟ್ರಿ ನಾನು ಹೇಳಿದ್ದು ಒಂದೇ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿ. ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡುವಾಗ ಈಗ ಈ ನಿಮ್ಮ ಫಾದರಲ್ಲಿ, ಇಲ್ಲಾಂದರೆ ನಿಮ್ಮ ಮಗುವಲ್ಲಿ, ಇಲ್ಲಾಂದರೆ ನಿಮ್ಮ ಅಣ್ಣ, ಇಲ್ಲಾಂದರೆ ತಮ್ಮ ಅವರಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೀವಿ. ಸೊ ಇವರು ಯಾವುದಾದ್ರೂ ಒಬ್ಬರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಕಾಣ್ತಿದೆ, ಡಯಾಗ್ನೋಸ್ ಆಗಿದೆ ಅಂತ ಹೇಳಿದರೆ ದೆನ್ ನೀವು ಕೂಡ ಜಾಸ್ತಿ ರಿಸ್ಕಲ್ಲಿ ಇದ್ದೀವಿ. ಸೊ ನಾರ್ಮಲಿ 50 ವರ್ಷದಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡೋದು. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ 40 to 45 ಇಯರ್ಸಲ್ಲಿ ಕೂಡ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ದ್ಯಾಟ್ ಈಸ್ 2 ಇಯರ್ಲಿ ಒನ್ಸ್. ಈಗ ಅದು PSA ಟೆಸ್ಟ್ ಕೆಲವರು ಕಾಸ್ಟ್ ಇರ್ಬೋದು ಟೆಸ್ಟಿಗೆ ಅಂತ ಹೇಳಿ ಅವರು ಬರುವುದಿಲ್ಲ ಸ್ಕ್ರೀನಿಂಗಿಗೆ. ಕಾಸ್ಟ್ ನಾನು ಹೇಳಿದರೆ ವೇರಿಯಬ್ಲಿ ಮಿನಿಮಮ್ ಒಂದು 400 to 500 rupees. ಬಟ್ ಇಟ್ ಕ್ಯಾನ್ ವೇರಿ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಬಟ್ 400 to 500 rupees ಆನ್ ಅನ್ ಆವರೇಜ್ ಇರ್ತದೆ ಇದರದ್ದು ಕಾಸ್ಟ್. ಆದರೆ ಅಷ್ಟು ಖರ್ಚು ಮಾಡಿದರೆ ಬೇಗನೆ ಡಿಟೆಕ್ಟ್ ಆದರೆ ಅದಕ್ಕಿಂತ ಜಾಸ್ತಿ ಖರ್ಚನ್ನು ಉಳಿಸಬಹುದು. ಕರೆಕ್ಟ್. ಡಾಕ್ಟರ್, ಹಾಗೆ ಕಡೆಯದಾಗಿ ತಮ್ಮ ಆಸ್ಪತ್ರೆಯಲ್ಲಿ ಅಂದರೆ ಜುಲೇಖಾ ಯೆನೆಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ಏನೆಲ್ಲ ಸೌಲಭ್ಯಗಳಿವೆ ಅದ್ರ ಬಗ್ಗೆ ನಮಗೆ ತಿಳಿಸಿ. ಒಂದಂದರೆ ಆಯುಷ್ಮಾನ್ ಕಾರ್ಡ್ ಅವೈಲಬಲ್ ಇದೆ. ಸೊ ಈಗ BPL ಕಾರ್ಡ್ ಇದ್ದರೆ, ಕರ್ನಾಟಕ BPL ಕಾರ್ಡ್ ಇದ್ದರೆ ಎಲ್ಲ ಟ್ರೀಟ್ಮೆಂಟ್ಗಳು ಎಲ್ಲರೂ ಫ್ರೀ ಆಗ್ತದೆ. ಈಗ ಸ್ಕ್ಯಾನ್ ಎಲ್ಲ ಇದಾಗಬಹುದು, ಬಯೋಪ್ಸಿಗೆ, ಸ್ಕ್ಯಾನಿಗೆ ಅದೆಲ್ಲ ಪೇಮೆಂಟ್ ಮಾಡಬೇಕಾಗ್ಬೋದು. ಬಟ್ ನಾನು ಹೇಳೋದು ಟ್ರೀಟ್ಮೆಂಟ್ ಪಾರ್ಟ್ ಫುಲ್ಲಿ ಫ್ರೀ ಆಗ್ತದೆ ಆಯುಷ್ಮಾನ್ ಕಾರ್ಡ್ BPL ಇದ್ದರೆ. ಈಗ APL ಇದ್ದರೆ ಕೂಡ ಗವರ್ಮೆಂಟ್ ಹ್ಯಾಸ್ ಪ್ರೊವೈಡೆಡ್ ದಟ್ 30% ನಮ್ಮ ಗವರ್ಮೆಂಟ್ ಕೊಡ್ತಾರೆ, 70% ಪೇಷಂಟ್ ಅವ್ರ ಸೈಡಿಂದ ಕಟ್ಟಬೇಕಾಗತ್ತೆ. ಅದು ಬಿಟ್ಟು ತುಂಬ ಇನ್ಶೂರೆನ್ಸ್ ಸ್ಕೀಮ್ಸ್ ಕೂಡ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ. ಸೊ ವಿತ್ ದಟ್ ಕ್ಯಾಶ್ಲೆಸ್ ಸರ್ವಿಸಸ್ ಕೂಡ ನಾವು ಕೊಡ್ತೀವಿ. ಧನ್ಯವಾದಗಳು ಡಾಕ್ಟರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಧನ್ಯವಾದ.